ರಾಜಕಾರಣಿ ಒಬ್ಬ ತತ್ವಜ್ಞಾನಿ ಆಗಿರ್ಬೇಕು, ಅವನು ಆಡಳಿತಗಾರ ಆಗಿರ್ಬೇಕು, ಅರ್ಥಶಾಸ್ತ್ರಜ್ಞ ಆಗಿರ್ಬೇಕು. ಸೊ ನೀವ್ ಯಾವುದೇ ಒಂದು ರೂಪಾಯಿ ಖರ್ಚು ಮಾಡದೆ ನಾವು ಗೆಲ್ತೀವಿ ಅನ್ನೋದು ಏನು? ಇಲ್ಲ, ನಾವು ಯಾವ್ದೇ ಒಂದು ರೂಪಾಯಿ ಖರ್ಚು ಮಾಡದೆ ಗೆಲ್ತೀವಿ ಅಂತ ಹೇಳೋದಿಲ್ಲ. ಚುನಾವಣಾ ಆಯೋಗ ಏನು ಮಿತಿ ನಿಗದಿಪಡಿಸಿದೆ ಅಷ್ಟು ಮಿತಿಯನ್ನ ನಾವು ಖರ್ಚು ಮಾಡ್ಬೇಕು. ಪ್ರಚಾರಕ್ಕೆ ಬೇಕು. ಎಲ್ಲಿ ಕ್ರೋಢೀಕರಣ? ಕ್ರೋಢೀಕರಣ ಅದ್ರ ಈ ಸಲ ನಾವು ಜನಸಾಮಾನ್ಯರ ದೇಣಿಗೆಗೆ ಅಂತ ಹೇಳಿ ಸಾಕಷ್ಟು ಅಭಿಯಾನಗಳನ್ನ ಮಾಡಿದ್ವಿ. ನಮ್ಗೆ ಸಾಕಷ್ಟು ಬರ್ಲಿಲ್ಲ, ಅದಾಗಿಲ್ಲ. ಒಂದು ಕ್ಷೇತ್ರಕ್ಕೆ 1 ಲಕ್ಷ ಖರ್ಚು ಮಾಡುವಷ್ಟು ನಮ್ಗೆ ದೇಣಿಗೆ ಬಂದಿಲ್ಲ. ಆದ್ರೆ ಈಗ ನೀವು 20 ಕೋಟಿ 25 ಕೋಟಿ, ಕೆಲವೊಂದ್ ಕಡೆ 50 ಕೋಟಿನೂ ಖರ್ಚು ಮಾಡಿದ್ದಾರೆ. ಆದ್ರೆ ಒಬ್ಬನಾದ್ರೂ ಆನ್ ರೆಕಾರ್ಡ್ ನಾನು 25 ಕೋಟಿ ಖರ್ಚು ಮಾಡಿದೆ ಅಂತ ಅವನಾದ್ರು ಹೇಳ್ತಾನ? ಪ್ರತಿಯೊಬ್ಬ ಅಯೋಗ್ಯ MLA ಇವತ್ತು ಗೆದ್ದಿರುವವನು ಅವನು ಅಯೋಗ್ಯ. ಪ್ರತಿಯೊಬ್ಬ ಯಾವನಿರ್ಲಿ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅಕ್ರಮದಿಂದ ಗೆದ್ದಿರೋದು. ಅವ್ರ ಲೆಕ್ಕ ಏನ್ ತೋರಿಸಿದ್ದಾರೆ? ಯಾರು ತೋರಿಸಿಲ್ಲ. 40 ಲಕ್ಷ ಆಯ್ತು ಲಿಮಿಟ್, 20 ಲಕ್ಷ, 5 ಲಕ್ಷ, 10 ಲಕ್ಷ, 5 ಲಕ್ಷ, 10 ಲಕ್ಷ ತೋರಿಸಿದ್ದಾರೆ. ಯಾವುದು ಇಲ್ಲ. ಹಾಗಾಗಿ ಜನರಿಗೆ ತೋರಿಸ್ತಿರೋದು ಅಂದ್ರೆ ಕಾನೂನಿಗೆ ತೋರಿಸ್ತಿರೋದೊಂದು, ಚುನಾವಣಾ ಆಯೋಗಕ್ಕೆ ನಡೀತಿರೋದೊಂದು. ಇವರೆಲ್ಲ ಅಕ್ರಮದ ಕೂಸುಗಳು, ಭ್ರಷ್ಟರು, ದುಷ್ಟರು, ನೀಚರು. ತಮ್ಮ ಸ್ವಂತ ಲಾಭಕ್ಕಾಗಿ ಪ್ರಜಾಪ್ರಭುತ್ವವನ್ನ ಬಲಿ ಕೊಟ್ಟಾದ್ರೂ ಹಣ ಮಾಡಬೇಕು ಅಂದ್ಕೊಂಡಿರುವಂತ ಕ್ರಿಮಿನಲ್ಗಳು ಮಾಡ್ತಿರುವಂತ ಕೆಲಸ ಇದು. ಇವರು ರಾಜಕಾರಣಿಗಳಲ್ಲ. ರಾಜಕಾರಣಿ ಒಬ್ಬ ತತ್ವಜ್ಞಾನಿ ಆಗಿರ್ಬೇಕು, ಅವನು ಆಡಳಿತಗಾರ ಆಗಿರ್ಬೇಕು, ಅರ್ಥಶಾಸ್ತ್ರಜ್ಞ ಆಗಿರ್ಬೇಕು, ಮತ್ತೆ ಅವನು ಇಲ್ಲಿ ಒಬ್ಬ ನಮ್ಮನ್ನ ಕಾಪಾಡುವಂತ ಸೈನಿಕನೂ ಆಗಿರ್ಬೇಕು, ಜನರ ಜೀವನವನ್ನ ಕಟ್ಟುವಂತ ಸಮಾಜ ಸುಧಾರಕನೂ ಆಗ್ಬೇಕು. ಇವೆಲ್ಲ ಕೆಲಸಗಳು ತಾನೇ ರಾಜಕಾರಣಿ ಮಾಡುವಂತದ್ದು. ಅಂದ್ರೆ ಒಳ್ಳೆ ರಾಜಕಾರಣಿ ಕಾನೂನು ಮಾಡುವಂತಹದ್ದು, ಕಾನೂನು ಅನುಷ್ಠಾನ ಮಾಡುವಂತಹದ್ದು, ಅಭಿವೃದ್ಧಿಗೆ ಬೇಕಾದಂತ ಯೋಜನೆಗಳನ್ನು ತರುವಂತಹದ್ದು. ಇವತ್ತು ಇವ್ರು ಯಾರಾದ್ರೂ ಮಾಡ್ತಾ ಇದಾರ? ಇವರೇ ಮಾಡ್ಬೇಕು ಅಂತಲ್ಲ, ವ್ಯವಸ್ಥೆಯೇ ಆ ರೀತಿಯಲ್ಲಿ ಅವನಿಗೆ ಅದನ್ನ ಬಳಸಿ ಅವನು ಮಾಡ್ಬೇಕು. ಇವೆಲ್ಲವೂ ಇರಬೇಕು. ಅವನು ರಾಜಕಾರಣ ಪವಿತ್ರವಾದದ್ದು. ಇವತ್ತಿರುವಂತಹ ಅಯೋಗ್ಯರು ಏನ್ ಮಾಡ್ತಾ ಇದಾರೆ? ಅಕ್ರಮಗಳನ್ನ ಮಾಡಿ, ಸರ್ಕಾರಿ ಜಮೀನುಗಳನ್ನ ಕೊಳ್ಳೆ ಹೊಡೆದು, ಮಾಡಬಾರದನ್ನ ಮಾಡಿ, ಕೊಡಬಾರದ ಅನುಕೂಲಗಳನ್ನ ಕದಿಮರಿಗೆ ಕೊಟ್ಟು ಅದರಲ್ಲಿ ಕಮಿಷನ್ ತೆಗೆದುಕೊಂಡು ಬದುಕ್ತಿದ್ದಾರೆ. ಸೊ ಇವರೆಲ್ಲರೂ ಪರಮ ಅಕ್ರಮಗಳನ್ನ ಮಾಡ್ತಾ ಇರುವಂತಹ ರಾಜಕಾರಣಿಗಳಲ್ಲದ, ರಾಜಕಾರಣಕ್ಕೆ ಮೋಸ ಮಾಡ್ತಿರುವಂತಹ ದಗಲ್ಬಾಜಿಗಳು, ದಲ್ಲಾಳಿಗಳು. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಅದಾಗ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸಲಿದ್ದಾರೆ ಇವರೆಲ್ಲರಿಗೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.